ಒಬ್ಬ ಮನುಷ್ಯ ಸ್ಯಾನ್ ಫ್ರಾನ್ಸಿಸ್ಕೋ ನಗರದ ಜನನಿಬಿಡ್ ರೈಲ್ವೆ ಸ್ಟೇಷನ್ನ ಪಬ್ಲಿಕ್ ರೆಸ್ಟ್ ರೂಮ್ ಒಳಗೆ ಕುಳಿತಿದ್ದಾನೆ. ಅವನ ಕಾಲಡಿಯಲ್ಲಿ ಅವನ ಪುಟ್ಟ ಮಗ ಮಲಗಿದ್ದಾನೆ. ಹೊರಗಿನಿಂದ ಯಾರೋ ಡೋರ್ ಬಡಿಯುತ್ತಿದ್ದಾರೆ. ಆದರೆ ಇವನು ಒಳಗಿನಿಂದ ಬಾಗಿಲನ್ನು ಕಾಲಿನಿಂದ ಗಟ್ಟಿಯಾಗಿ ಒತ್ತಿ ಹಿಡಿದಿದ್ದಾನೆ. ಕಣ್ಣಲ್ಲಿ ನೀರು ಸುರಿಯುತ್ತಿದೆ. ಆದರೆ ಶಬ್ದದ ಹೊರಬರದಂತೆ ಬಾಯಿ ಮುಚ್ಚಿಕೊಂಡಿದ್ದಾನೆ. ಕೈಯಲ್ಲಿ ಕೇವಲ $1 ಇಲ್ಲ. ತಲೆಯ ಮೇಲೆ ರೂಫ್ ಇಲ್ಲ. ಹೊಟ್ಟೆಗೆ ಸರಿಯಾದ ಫುಡ್ ಕೂಡ ಇಲ್ಲ. ಆದರೆ ಇಡೀ ಜಗತ್ತು ಇವನ ವಿರುದ್ಧ ನಿಂತಿದ್ದರೂ ಇವನು ಮಾತ್ರ ಗಿವ್ ಅಪ್ ಮಾಡಲು ಸಿದ್ಧನಿಲ್ಲ. ಈ ಮನುಷ್ಯ ಯಾರು? ಇವನು ಇಂತಹ ಸ್ಥಿತಿಗೆ ತಲುಪಿದ್ದು ಹೇಗೆ? ಮತ್ತು ಈ ಝೀರೋದಿಂದ ಇವನು $1 ಮಿಲಿಯನ್ ಎಂಪೈರ್ ಕಟ್ಟಿದ್ದು ಹೇಗೆ? ಇದು ಕೇವಲ ಒಂದು ಮೂವಿ ಸ್ಟೋರಿ ಅಲ್ಲ. ಇದು ಪ್ರತಿಯೊಬ್ಬ ಆಂಟ್ರಪ್ರೆನ್ಯೂರ್ ಕಲಿಯಲೇಬೇಕಾದ ಫೈನಾನ್ಷಿಯಲ್ ವಾರ್ ಕಥೆ. ಈ ಕತೆ ಶುರುವಾಗುವುದು 1981ರಲ್ಲಿ. ಕ್ರಿಸ್ ಗಾರ್ಡ್ನರ್ ಎಂಬ ಒಬ್ಬ ಸಾಮಾನ್ಯ ಸೇಲ್ಸ್ ಮ್ಯಾನ್ ತನ್ನ ಜೀವನದ ಸಂಪೂರ್ಣ ಸೇವಿಂಗ್ಸ್ ಅನ್ನು ಬೋನ್ ಡೆನ್ಸಿಟಿ ಸ್ಕ್ಯಾನರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾನೆ. ಅದು ಅವನಿಗೆ ಒಂದು ಅತ್ಯುತ್ತಮ ಬಿಸ್ನೆಸ್ ಆಪರ್ಚುನಿಟಿ ಎಂದು ಅವನು ನಂಬಿದ್ದ. ಆದರೆ ರಿಯಾಲಿಟಿ ಏನಂದ್ರೆ ಆ ಸ್ಕ್ಯಾನರ್ಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದವು ಮತ್ತು ಬಹುತೇಕ ಡಾಕ್ಟರ್ಸ್ಗೆ ಅದರ ಅಗತ್ಯ ಅಷ್ಟಾಗಿರಲಿಲ್ಲ. ಇಲ್ಲಿ ಅವನ ಆಂಬಿಷನ್ ಹಿಂದೆ ಇದ್ದದ್ದು ಬಡತನದ ಫಿಯರ್ ಮತ್ತು ತನ್ನ ಮಗನಿಗೆ ಒಂದು ರೆಸ್ಪೆಕ್ಟ್ಫುಲ್ ಲೈಫ್ ಕೊಡಬೇಕೆಂಬ ಆಸೆ. ಆದರೆ ಒಂದು ತಪ್ಪು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅವನನ್ನು ನೇರವಾಗಿ ಸ್ಟ್ರೀಟ್ಗೆ ತಂದು ನಿಲ್ಲಿಸುತ್ತದೆ. ಇಲ್ಲಿಂದ ಕ್ರಿಸ್ ಕಲಿಯೋ ಲೆಸನ್ಸ್ ಅವನನ್ನು ಒಬ್ಬ ಯಶಸ್ವಿ ಸ್ಟಾಕ್ ಬ್ರೋಕರ್ ಆಗಿ ಬದಲಾಯಿಸುತ್ತವೆ. ಕ್ರಿಸ್ ಗಾರ್ಡ್ನರ್ ಜೀವನದಿಂದ ನಾವು ಕಲಿಯಬೇಕಾದ ಮೊದಲ ಪಾಠವೆಂದರೆ ರೈಟ್ ನೆಟ್ವರ್ಕಿಂಗ್ ಅಟ್ ದ ರೈಟ್ ಟೈಮ್. ಸಿನಿಮಾದ ಒಂದು ಸೀನ್ನಲ್ಲಿ ಕ್ರಿಸ್ ಒಬ್ಬ ದೊಡ್ಡ ಸ್ಟಾಕ್ ಬ್ರೋಕರೇಜ್ ಫರ್ಮ್ ಮ್ಯಾನೇಜರ್ ಜೊತೆ ಟ್ಯಾಕ್ಸಿ ರೈಡ್ನಲ್ಲಿ ಹೋಗ್ತಾನೆ. ಆ ಸಮಯದಲ್ಲಿ ಅವನು ತನ್ನ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ಕೊಳ್ಳೋದಿಲ್ಲ. ಬದಲಾಗಿ ಆ ಮ್ಯಾನೇಜರ್ ಬಿಡಿಸಲಾಗದ ರೂಬಿಕ್ಸ್ ಕ್ಯೂಬ್ ಅನ್ನು ಕೇವಲ 2 ನಿಮಿಷಗಳಲ್ಲಿ ಸಾಲ್ವ್ ಮಾಡ್ತಾನೆ. ಇಲ್ಲಿ ಕೆಲಸ ಮಾಡಿದ ಪ್ರಿನ್ಸಿಪಲ್ ಎಂದರೆ ವ್ಯಾಲ್ಯೂ ಪ್ರಾಪೊಸಿಷನ್. ಅಂದರೆ ನೀವು ಯಾರನ್ನಾದರೂ ಇಂಪ್ರೆಸ್ ಮಾಡಬೇಕಾದ್ರೆ ಅಥವಾ ಅವರ ಅಟೆನ್ಷನ್ ಪಡೆಯಬೇಕಾದ್ರೆ ನಿಮ್ಮಲ್ಲಿರುವ ಯುನೀಕ್ ಸ್ಕಿಲ್ ತೋರಿಸಬೇಕು. ಬಿಸ್ನೆಸ್ ವರ್ಲ್ಡ್ನಲ್ಲಿ ಇದು ತುಂಬಾ ಮುಖ್ಯ. ನೀವು ಯಾರನ್ನಾದರೂ ಮೀಟ್ ಮಾಡಿದಾಗ ನಿಮ್ಮ ಪ್ರಾಬ್ಲಮ್ಸ್ ಹೇಳುವುದಕ್ಕಿಂತ ನೀವು ಅವರಿಗೆ ಯಾವ ರೀತಿಯ ವ್ಯಾಲ್ಯೂ ಕೊಡಬಲ್ಲಿರಿ ಎಂಬುದನ್ನು ತೋರಿಸಬೇಕು. ಉದಾಹರಣೆಗೆ, ನೀವು ಒಂದು ಜಾಬ್ ಇಂಟರ್ವ್ಯೂಗೆ ಹೋದಾಗ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಬಗ್ಗೆ ಮಾತ್ರ ಮಾತನಾಡಬೇಡಿ. ನಿಮ್ಮ ಪ್ರಾಕ್ಟಿಕಲ್ ನಾಲೆಡ್ಜ್ ಕಂಪನಿಗೆ ಹೇಗೆ ಪ್ರಾಫಿಟ್ ತರುತ್ತದೆ ಎಂಬುದನ್ನು ವಿವರಿಸಿ. 2ನೇ ಪಾಠವೆಂದರೆ ಕಂಟ್ರೋಲ್ ಓವರ್ ಯೋರ್ ಗೋಲ್ಸ್. ಕ್ರಿಸ್ ತನ್ನ ಮಗನಿಗೆ ಬ್ಯಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ಒಂದು ಮಾತು ಹೇಳ್ತಾನೆ. ಯಾರಾದರೂ ನಿನಗೆ ನೀನು ಇದನ್ನು ಮಾಡಲಾಗುವುದಿಲ್ಲ ಎಂದು ಹೇಳಿದರೆ ಅದನ್ನು ಬಿಲೀವ್ ಮಾಡಬೇಡ, ನಾನೇ ಹೇಳಿದರೂ ಸಹ. ಫೈನಾನ್ಸ್ ಮತ್ತು ಬಿಸ್ನೆಸ್ ಜಗತ್ತಿನಲ್ಲಿ ಇದು ಅತ್ಯಂತ ಪ್ರಮುಖ ಪಾಠ. ಹಲವಾರು ಬಾರಿ ನಾವು ಹೊಸ ಇನ್ವೆಸ್ಟ್ಮೆಂಟ್ ಅಥವಾ ಹೊಸ ಸ್ಟಾರ್ಟ್ಅಪ್ ಆರಂಭಿಸಲು ಹೋಗುವಾಗ ಸುತ್ತಮುತ್ತಲಿನವರು ನಮ್ಮನ್ನು ಡಿಸ್ಕರೇಜ್ ಮಾಡುತ್ತಾರೆ. ಆದರೆ ನಿಮ್ಮ ರಿಸರ್ಚ್ ಮತ್ತು ಸ್ಟ್ರಾಟಜಿ ಸರಿಯಾಗಿದ್ದರೆ ಇತರರ ನೆಗೆಟಿವ್ ಒಪಿನಿಯನ್ಸ್ ಕೇಳಬಾರದು. ಫೈನಾನ್ಷಿಯಲ್ ವರ್ಲ್ಡ್ನಲ್ಲಿ ನಿಮ್ಮ ಕನ್ವಿಕ್ಷನ್ ಅಥವಾ ನಂಬಿಕೆಯೇ ನಿಮ್ಮ ಅತಿ ದೊಡ್ಡ ಅಸೆಟ್. ನೀವು ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅದು ಕೆಲವೊಮ್ಮೆ ಡೌನ್ ಆಗಬಹುದು, ಆದರೆ ನಿಮ್ಮ ಲಾಜಿಕ್ ಸರಿಯಾಗಿದ್ದರೆ ಅದಕ್ಕೆ ಸ್ಟಿಕ್ ಆಗುವ ಧೈರ್ಯ ಇರಬೇಕು. 3ನೇದಾಗಿ, ಕ್ರಿಸ್ ಇಂಟರ್ನ್ಶಿಪ್ ಮಾಡುವ ಸಮಯದಲ್ಲಿ ಅವನಿಗೆ ಟೈಮ್ ತುಂಬಾ ಕಡಿಮೆ. ದಿನಕ್ಕೆ ಕೇವಲ 6 ಗಂಟೆಗಳಲ್ಲಿ ಅವನು ಉಳಿದವರಿಗಿಂತ ಹೆಚ್ಚು ಸೇಲ್ಸ್ ಕಾಲ್ಸ್ ಮಾಡಬೇಕಾಗುತ್ತದೆ. ಆಗ ಅವನು ಬಳಸಿದ ಸ್ಟ್ರಾಟಜಿ ಅಂದರೆ ಎಫಿಷಿಯನ್ಸಿ ಮ್ಯಾನೇಜ್ಮೆಂಟ್. ಅವನು ಫೋನ್ ರಿಸೀವರ್ ಕೆಳಗಿಡುವುದಿಲ್ಲ, ನೀರು ಕುಡಿಯಲು ಹೋಗುವುದಿಲ್ಲ, ಪ್ರತಿಯೊಂದು ಸೆಕೆಂಡ್ ಅನ್ನು ಪ್ರೊಡಕ್ಟಿವ್ಲಿ ಬಳಸುತ್ತಾನೆ. ಬಿಸ್ನೆಸ್ನಲ್ಲಿ ಟೈಮ್ ಇಸ್ ಮನಿ ಎಂಬುದು ಕೇವಲ ಒಂದು ಕೋಟ್ ಅಲ್ಲ, ಅದು ನಿಜವಾದ ರಿಯಾಲಿಟಿ. ನಿಮ್ಮ ರಿಸೋರ್ಸಸ್ ಕಡಿಮೆ ಇದ್ದಾಗ ನಿಮ್ಮ ಪ್ರೊಡಕ್ಟಿವಿಟಿ ಹೇಗೆ ಹೆಚ್ಚಿಸುತ್ತೀರಿ ಎಂಬುದೇ ನಿಮ್ಮ ಪ್ರಾಫಿಟ್ ನಿರ್ಧರಿಸುತ್ತದೆ. ಉದಾಹರಣೆಗೆ, ಒಬ್ಬ ಸಣ್ಣ ಆಂಟ್ರಪ್ರೆನ್ಯೂರ್ ದೊಡ್ಡ ಕಂಪನೀಸ್ ಜೊತೆ ಸ್ಪರ್ಧಿಸಬೇಕಾದ್ರೆ ತನ್ನ ಲಿಮಿಟೆಡ್ ಮನಿ ಮತ್ತು ಟೈಮ್ ಅನ್ನು ಅತ್ಯಂತ ಎಫಿಷಿಯೆಂಟ್ಲಿ ಬಳಸಬೇಕು. ಸಿನಿಮಾದ ಮಧ್ಯಭಾಗದಲ್ಲಿ ಒಂದು ಪ್ರಮುಖ ಇನ್ಸಿಡೆಂಟ್ ನಡೆಯುತ್ತದೆ. ಕ್ರಿಸ್ ಒಬ್ಬ ದೊಡ್ಡ ಕ್ಲೈಂಟ್ ಅನ್ನು ಭೇಟಿ ಮಾಡಲು ಅವರ ಮನೆಗೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ಕೆಲಸ ಸಿಗದಿದ್ದರೂ ಆ ಕ್ಲೈಂಟ್ ಜೊತೆ ಫುಟ್ಬಾಲ್ ಮ್ಯಾಚ್ ನೋಡುತ್ತಿರುವಾಗ ಅವನಿಗೆ ಇನ್ನೂ ಹಲವಾರು ಶ್ರೀಮಂತ ಇನ್ವೆಸ್ಟರ್ಸ್ ಪರಿಚಯವಾಗುತ್ತಾರೆ. ಇದನ್ನು ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಬಿಲ್ಡಿಂಗ್ ಎಂದು ಕರೆಯುತ್ತಾರೆ. ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಜೊತೆ ಕನೆಕ್ಷನ್ಸ್ ಮಾಡುವುದು ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ತುಂಬಾ ಮುಖ್ಯ. ನೀವು ಕೇವಲ ಪ್ರಾಡಕ್ಟ್ ಸೆಲ್ ಮಾಡುವುದಲ್ಲ, ನೀವು ಟ್ರಸ್ಟ್ ಬಿಲ್ಡ್ ಮಾಡಬೇಕು. ರಿಯಲ್ ಲೈಫ್ನಲ್ಲಿ ನಿಮ್ಮ ಕ್ಷೇತ್ರದ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಜೊತೆ ಉತ್ತಮ ರಿಲೇಶನ್ಶಿಪ್ ಇದ್ದರೆ ಅದು ನಿಮಗೆ ಭವಿಷ್ಯದಲ್ಲಿ ಅನಿರೀಕ್ಷಿತ ಆಪರ್ಚುನಿಟೀಸ್ ತಂದುಕೊಡುತ್ತದೆ. ಇಷ್ಟೆಲ್ಲಾ ಚಾಲೆಂಜಸ್ ನಡುವೆ ಕ್ರಿಸ್ ಒಂದು ದೊಡ್ಡ ಶಾಕ್ ಅನುಭವಿಸ್ತಾನೆ. ಅವನ ಬ್ಯಾಂಕ್ ಅಕೌಂಟ್ನಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೊನೆಯ $600 ಅನ್ನ ತೆಗೆದುಕೊಳ್ಳುತ್ತದೆ. ಆ ಸಮಯದಲ್ಲಿ ಅವನ ಬಳಿ ಉಳಿಯುವುದು ಕೇವಲ $21 ಮಾತ್ರ. ಆ ಕ್ಷಣದ ಪೇನ್ ಮತ್ತು ಪ್ರೆಷರ್ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಇದು ನಮಗೆ ಕಲಿಸುವ ಪಾಠವೆಂದರೆ ಎಮರ್ಜೆನ್ಸಿ ಫಂಡ್ ಮತ್ತು ಟ್ಯಾಕ್ಸ್ ಪ್ಲಾನಿಂಗ್. ನೀವು ಎಷ್ಟೇ ಅರ್ನ್ ಮಾಡಿದ್ರೂ ನಿಮ್ಮ ಫೈನಾನ್ಷಿಯಲ್ ರೆಕಾರ್ಡ್ಸ್ ಸರಿಯಾಗಿರಬೇಕು ಮತ್ತು ಸಂಕಷ್ಟದ ಸಮಯಕ್ಕೆ ಸ್ವಲ್ಪ ಮನಿ ರಿಸರ್ವ್ ಇರಬೇಕು. ಕ್ರಿಸ್ ತನ್ನ ತಪ್ಪುಗಳಿಂದ ಲರ್ನ್ ಮಾಡಿ ಮುಂದೆ ಸಾಗುತ್ತಾನೆ. ಅಂತಿಮವಾಗಿ ಕ್ರಿಸ್ ಗಾರ್ಡ್ನರ್ ಆ ಇಂಟರ್ನ್ಶಿಪ್ ಪ್ರೋಗ್ರಾಂನಲ್ಲಿ ಗೆದ್ದು ಸ್ಟಾಕ್ ಬ್ರೋಕರ್ ಆಗಿ ಸೆಲೆಕ್ಟೆಡ್ ಆಗ್ತಾನೆ. ಅವನು ಆಫೀಸ್ ಬಿಲ್ಡಿಂಗ್ ಹೊರಗೆ ಬಂದು ಜನಸಂದಣಿಯ ಮಧ್ಯೆ ನಿಂತು ತನ್ನ ಕೈಗಳನ್ನು ನೋಡುತ್ತಾ ಸೆಲೆಬ್ರೇಟ್ ಮಾಡುವ ಆ ಕ್ಷಣ ತುಂಬಾ ಇಮೋಷನಲ್ ಆಗಿರ್ತದೆ. ಅಲ್ಲಿಂದ ಮುಂದೆ ಅವನು ತನ್ನದೇ ಆದ ಬ್ರೋಕರೇಜ್ ಫರ್ಮ್ ಸ್ಥಾಪಿಸಿ $ಮಿಲಿಯನ್ಸ್ ಸಂಪಾದಿಸ್ತಾನೆ. ಈ ಕಥೆ ನಮಗೆ ಕಲಿಸುವ ಅಂತಿಮ ಮತ್ತು ಸಾರ್ವತ್ರಿಕ ಪಾಠವೆಂದರೆ ಸಕ್ಸೆಸ್ ಲಕ್ ಅಲ್ಲ,
ಅದು ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ಫೈನಾನ್ಷಿಯಲ್ ಡಿಸಿಷನ್ಸ್ ಫಲ. ಹಣ ಎಂಬುದು ಕೇವಲ ನಂಬರ್ಸ್ ಅಲ್ಲ, ಅದು ನಿಮ್ಮ ಜೀವನದ ಡಿಸಿಪ್ಲಿನ್ ಪ್ರತಿಬಿಂಬ. ಸೋಲು ಬಂದಾಗ ಬ್ರೇಕ್ ಡೌನ್ ಆಗಬೇಡಿ. ನಿಮ್ಮ ಮಿಸ್ಟೇಕ್ಸ್ಗಳಿಂದ ಲರ್ನ್ ಮಾಡಿ ಪ್ರತಿಯೊಂದು ಮೂಮೆಂಟ್ ಅನ್ನು ಒಂದು ಆಪರ್ಚುನಿಟಿಯಾಗಿ ಬದಲಾಯಿಸಿ. ನೆನಪಿಡಿ, ಇಂದಿನ ನಿಮ್ಮ ಸ್ಟ್ರಗಲ್ಸ್ ನಾಳೆಯ ನಿಮ್ಮ ಎಂಪೈರ್ನ ಫೌಂಡೇಶನ್ ಆಗಬಹುದು. ಈ ಕಥೆ ನಮಗೆ ಕಲಿಸುವ ಅಂತಿಮ ಮತ್ತು ಸಾರ್ವತ್ರಿಕ ಪಾಠವೆಂದರೆ ಸಕ್ಸೆಸ್ ಲಕ್ ಅಲ್ಲ, ಅದು ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ಫೈನಾನ್ಷಿಯಲ್ ಡಿಸಿಷನ್ಸ್ ಫಲ. ಹಣ ಎಂಬುದು ಕೇವಲ ನಂಬರ್ಸ್ ಅಲ್ಲ, ಅದು ನಿಮ್ಮ ಜೀವನದ ಡಿಸಿಪ್ಲಿನ್ ಪ್ರತಿಬಿಂಬ. ಸೋಲು ಬಂದಾಗ ಬ್ರೇಕ್ ಡೌನ್ ಆಗಬೇಡಿ. ನಿಮ್ಮ ಮಿಸ್ಟೇಕ್ಸ್ಗಳಿಂದ ಲರ್ನ್ ಮಾಡಿ ಪ್ರತಿಯೊಂದು ಮೂಮೆಂಟ್ ಅನ್ನು ಒಂದು ಆಪರ್ಚುನಿಟಿಯಾಗಿ ಬದಲಾಯಿಸಿ. ನೆನಪಿಡಿ, ಇಂದಿನ ನಿಮ್ಮ ಸ್ಟ್ರಗಲ್ಸ್ ನಾಳೆಯ ನಿಮ್ಮ ಎಂಪೈರ್ನ ಫೌಂಡೇಶನ್ ಆಗಬಹುದು. ಈ ವಿಡಿಯೋ ನಿಮಗೆ ಇನ್ಸ್ಪಿರೇಷನ್ ನೀಡಿದರೆ ಇದನ್ನು ನಿಮ್ಮ ಆಂಟ್ರಪ್ರನರ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೀವನದ ಈ ಫೈನಾನ್ಷಿಯಲ್ ಜರ್ನಿನಲ್ಲಿ ನೀವು ಎಂದಿಗೂ ಗಿವ್ ಅಪ್ ಮಾಡಬೇಡಿ. ಮುಂದಿನ ಬಾರಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಅಥವಾ ಹೊಸ ಬಿಸ್ನೆಸ್ ಆರಂಭಿಸುವಾಗ ಕ್ರಿಸ್ ಗಾರ್ಡ್ನರ್ ಅವರ ಈ ಬೋಲ್ಡ್ ಡಿಸಿಷನ್ಸ್ ನೆನಪಿಸಿಕೊಳ್ಳಿ. ನಿಮಗೆ ಇನ್ನಾವುದಾದರೂ ಮೂವಿ ಫೈನಾನ್ಷಿಯಲ್ ಅನಾಲಿಸಿಸ್ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತವಾಗಿ ಸಹಾಯ ಮಾಡ್ತೇನೆ.